मिनिस्टर ईश्वर खंडरे के घर के सामने विरोध प्रदर्शन करती हुई आंगनबाड़ी कार्यकर्ता। मिनिस्टर के घर के सामने विरोध प्रदर्शन में सैकड़ों की संख्या में आंगनबाड़ी कार्यकर्ता शामिल हुईं। आंगनबाड़ी कार्यकर्ताओं ने कहा कि कर्नाटक सरकार के आदेश के अनुसार एलकेजी को यूकेजी प्राइमरी स्कूल में विलय नहीं किया जाना चाहिए। आंगनबाड़ी कर्मचारी संघ की जिला अध्यक्ष सुशीलम्मा, अखिल भारतीय महिला संघ की उपाध्यक्ष रेशमा हंसराज मौजूद रहीं। इस मौके पर रेशमा हंसराज ने अपनी बात रखी और मांग की कि सरकार द्वारा लिए गए फैसले को तुरंत वापस लिया जाए। उन्होंने चेतावनी दी कि अगर आदेश वापस नहीं लिया गया तो आने वाले दिनों में राज्य की तरह उग्र संघर्ष करेंगे। ऐसे ही बड़े खबरों से जुड़े रहने के लिए हमारे चैनल को लाइक करें, शेयर करें और सब्सक्राइब करें। ನಮಸ್ಕಾರ. ನನ್ನ ಹೆಸರು ಸುಶೀಲಾ ಹತ್ತಿ ಬೀದರ್ ಜಿಲ್ಲಾ ಅಂಗನವಾಡಿ ಅಧ್ಯಕ್ಷ ಹಾಗೂ ಭಾಲ್ಕಿ ತಾಲೂಕಿನ ಅಂಗನವಾಡಿ ಅಧ್ಯಕ್ಷ. ಇಂದು ನಾವು ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಏಕೆಂದರೆ ನಾವು ಮೊನ್ನೆ 3ನೇ ತಾರೀಕಿನ ದಿವಸ ವಿಭಾಗ ಮಟ್ಟದಲ್ಲಿ ಗುಲ್ಬರ್ಗ ಚಲೋ ಮಾಡಿ 7 ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು LKG UKG ರದ್ದು ಮಾಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡಬೇಕು, ಅವರಿಗೆ ಸೇರಿಸ್ಕೋಬೇಕಂತ ಹೇಳಿ 3ನೇ ತಾರೀಕಿನ ದಿವಸ ರಾತ್ರಿ 12 ಗಂಟೆ ತನಕ ನಾವೆಲ್ಲ ಹೋರಾಟ ಮಾಡಿದ್ರು. ನಮ್ಮ UKD ಆಫೀಸ್ದಲ್ಲಿ ಕುಂತು ಅಲ್ಲಿ ಬಂದ ಅಧಿಕಾರಿಗಳು ಒಪ್ಕೊಂಡು ನಮಗೆಲ್ಲ ಲೆಟರ್ ಕೊಟ್ಟು ಅಳೋರಿಗೆ ಕಣ್ಣೀರು ಸುಟ್ಟಿದಂಗೆ ಕುಡ್ರ ಕೈದಾಗ ಬೆಲ್ಲ ಕೊಟ್ಟಂಗೆ ಮಾಡಿ ನಮಗೆ 12 ಗಂಟೆಗೆ ನಿಮ್ಗೆ ಆದೇಶ ಹೊರಡಿಸಿದೆವು, ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ತೇವೆ ಅಂತ ಹೇಳಿ ಮನೆಗೆ ಕಳಿಸಿ ಒಂದೇ ಸಲ ನಿನ್ನೇನು ಮಾಡ್ರೆ 12 ಗಂಟೆಗೆ ನಮಗೇನು ಮಾಡ್ರೆ LKG UKG ಪ್ರೈಮರಿ ಕೊಡ್ತೇವೆ ಅಂತ ಹೇಳಿ ಆದೇಶ ಹೊರಡಿಸಿದ ಕಡೆದು ನಿನ್ನೆ ಬೆಳಗ್ಗೆಯಿಂದ ನಾವು ಗುಲ್ಬರ್ಗದಲ್ಲಿ ಅಜಯ್ ಸಿಂಗ್ ಬಂದಿದ್ರು. ಅಜಯ್ ಸಿಂಗ್ ನಮಗೆಲ್ಲ ಕರೆಸಿ ಜಿಲ್ಲಾ ಪದಾಧಿಕಾರಿ, ರಾಜ್ಯ ಪದಾಧಿಕಾರಿ ಎಲ್ಲರಿಗೆ ಕರೆಸಿ ಮೀಟಿಂಗ್ ಮಾಡಿ ಪತ್ರಿಕಾ ಭವನದಲ್ಲಿ ಕೂಡ ಮೀಟಿಂಗ್ ಮಾಡಿ ಅಜಯ್ ಸಿಂಗ್ ಅವ್ರ ಮುಖಾಂತರ ನಾವೇನು ಮಾಡಿದೇವೆ ಅಂದ್ರೆ ನಮ್ಮ ಅಂಗನವಾಡಿಗೆ ಕೊಡಬೇಕಂತ ಅವರು ಕೂಡ ನಮಗೆ ಸಹಾಯ ಮಾಡಿದರು. ಅದಕ್ಕೆ ಒಮ್ಮೆ ರಾತ್ರಿ 10 ಗಂಟೆಗೆ ಹೊರಡಿಸಿ ಎಲ್ಲ ವಿಭಾಗ ಮಟ್ಟ 7 ಜಿಲ್ಲೆಯವರು ಕೂಡ ಅವ್ರವ್ರ ತಾಲೂಕಿನಲ್ಲಿ ನಿಮ್ಮ LKG UKG ಬಂದ್ ಮಾಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡಬೇಕು. ನಮ್ಮ ಅಂಗನವಾಡಿ ಕಾರ್ಯಕರ್ತರ್ಲಿಂದ ಎಲ್ಲ ಮುಂದುವರಿತಾ ಇದ್ದೇವೆ. ಹೊಟ್ಟೆಗೆ ಮಗು ಇದ್ದಿನ ಹಿಡಿದು 6 ವರ್ಷ ಮಗು ಶಾಲೆಗೆ ಹೋಗತ್ತನ ನಾವು ಅಷ್ಟು ಕಾಪಾಡ್ಕೊಂಡು ನಡೆದಿದ್ದೆವು. ಇದು ತಪ್ಪಾಯ್ತದ, ಸರ್ಕಾರಕ್ಕೆ ಭಾಳ ಅನ್ಯಾಯ ಆಯ್ತದ, ಸರ್ಕಾರ ಸುಟ್ಟು ಬೂದಿ ಆಯ್ತದ ನಮ್ಮ ಕಳಕಳಿ ಹತ್ತೆ ಅಂತ ಹೇಳಿ ನಾವು ಭಾಳ ಕಳಕಳಿಯ ಮನವಿಯನ್ನು ಮಾಡಿಕೊಂಡಿದ್ದೆವು. ಅದಕ್ಕೆ ಇವತ್ತಿನ ದಿವಸ ಎಲ್ಲ ಶಾಸಕರ ಮನೆ ಮುಂದೆ 7 ತಾಲೂಕದಲ್ಲಿ ಎಲ್ಲ ಶಾಸಕರ ಮನೆ ಮುಂದೆ ನಾವು ಕಾರ್ಯಕರ್ತರ ಸಹಾಯಕರಿದ್ದಾರೆ. ನಾಳೆ ಏನದ ಅಂತಂದ್ರೆ DC ಅವರಿಗೆ, CS ಅವರಿಗೆ, ಆಮೇಲೆ ನಮ್ಮ DD ಆಫೀಸ್ ಬಲ್ಲಿ ರಿಜುಲೇಷನ್ ಪಾಸ್ ಕಾಪಿ ಕೊಡತನ ನಾವು ಯಾರೋ ಅಲ್ಲಿಂದ ಕದಲೋದಿಲ್ಲ. ಇಡೀ ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರು ಕೂಡ ನಾವು DD ಆಫೀಸ್ ಮೈಲೂರಿನಲ್ಲಿ ನಾವು ಕುಂತು ರಿಜುಲೇಷನ್ ಕಾಪಿ